ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ದಿವಸ ಒಂದು ಹೇಳಿಕೆಯನ್ನು ಕೊಟ್ಟರು. ಅವೆಲ್ಲವೂ ಕೂಡ ತಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಬಂದಿರತಕ್ಕಂಥ ಸಂಗತಿಯನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಕೇವಲ ಅಲ್ಪಸಂಖ್ಯಾತರ, ಅದು ವಿಶೇಷವಾಗಿ ಮುಸ್ಲಿಂ ಮುಸಲ್ಮಾನರಿಗೆ 4% ರಿಸರ್ವೇಷನ್ ಕೊಡೋದನ್ನ ಗದ್ದಲದ ಮಧ್ಯೆ ಪಾಸ್ ಮಾಡಿಕೊಂಡಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅಷ್ಟೇ ಆಗ್ಲಾರ್ದು ಇವತ್ತು ಮುಖ್ಯಮಂತ್ರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ತಾರೆ. ಆ 4% ಕೊಡಕ್ಕೆ ಏನಾದರೂ ಸಮಸ್ಯೆಗಳಾದ್ರೆ ಸಂವಿಧಾನದಲ್ಲಿ ಆದ್ರೂ ಕೂಡ ತಿದ್ದುಪಡಿ ತಂದು ನಾವು ಮಾಡ್ಕೊಂತೇವೆ ಅಂತಕ್ಕಂಥ ಮಾತನ್ನ, ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದನ್ನ ನಾವು ಬಹಳ ಉಗ್ರವಾಗಿ ಖಂಡಿಸ್ತೇವೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ 312 ಮಂಡಲಗಳಲ್ಲಿ ಇವತ್ತು ನಾವು ಸಾಂಕೇತಿಕ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತಕ್ಷಣ ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವ್ರ ಕಡೆಯಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕನ್ನುವಂತ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಒಂದ್ ಕಡೆ ನಿಮ್ಮದೇ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಸಿಡಿ ಬಗ್ಗೆ ಪ್ರಸ್ತಾಪ ಮಾಡ್ತಾರ. ಹಿರಿಯ ಸಚಿವರಿಗೆ ಇವತ್ತು ಈ ರೀತಿ ಭಯ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ಅಲ್ಲ 48 ಜನರ ಸಿಡಿ ಐತಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರದ್ದು ತನಿಖೆಯನ್ನ ಸಿಬಿಐಗೆ ವಹಿಸಿ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕನ್ನುವಂತ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಮತ್ತು ಸಂವಿಧಾನದ ಬಗ್ಗೆ ವಿಶೇಷವಾಗಿ ಏನು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರ, ಇದನ್ನು ಭಾರತೀಯ ಜನತಾ ಪಾರ್ಟಿನ ಉಗ್ರವಾಗಿ ಖಂಡಿಸ್ತೇವೆ. ಇವತ್ತು ರಾಹುಲ್ ಗಾಂಧಿ ಅವರು ಲೋಕಸಭೆ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಸಂವಿಧಾನದ ಪ್ರತಿಯನ್ನು ಕೈಯಾಗಿ ಹಿಡ್ಕೊಂಡೋಗಿ ಬಹಳಷ್ಟು ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ನಾನು ರಾಹುಲ್ ಗಾಂಧಿ ಅವರು ಕೇಳಕ್ಕೆ ಇಚ್ಛೆ ಪಡ್ತೇನೆ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ಮದೇ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ, ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ಮ್ಯಾಗ ನೀವು ಯಾವ ಕ್ರಮ ತಗೊಂತೀರಿ ಅನ್ನುವಂಥದ್ದನ್ನ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನು ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ಕೊಡಬೇಕನ್ನುವಂತ ಆಗ್ರಹವನ್ನು ಮಾಡ್ತೇವೆ. ನೋಡಿ, ಇವತ್ತು ಹನಿ ಟ್ರ್ಯಾಪ್ ಅಂತ ಕೇಸು, ಅದು ವಿಧಾನಸಭೆ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಮಾಪ್ತ ಮತ್ತು ಸೀನಿಯರ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜಣ್ಣ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು. ಅಷ್ಟೇ ಅಲ್ಲ, 48 ಜನರದು ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಸ್ವತಃ ರಾಜಣ್ಣ ಅವರ ಹೌಸ್ ನಲ್ಲಿ ಕೊಟ್ಟಿದ್ದಾರೆ. ನಾವು ಮರುದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಇದನ್ನೇ ಆಗ್ರಹ ಮಾಡ್ತಾ ಇತ್ತು. ಒಂದು ನ್ಯಾಯಾಂಗ ತನಿಖೆ ಆಗಬೇಕು, ಇಲ್ಲ ಅಂತಂದ್ರೆ ಸಿಬಿಐ ತನಿಖೆ ಕೊಡಬೇಕಂತೇಳಿ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಕ್ ಹೋದ್ರೆ 18 ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಇವತ್ತು ಅಮಾನತುಗೊಳಿಸುವಂತ ಕೆಲಸವನ್ನ ಸ್ಪೀಕರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳು ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಿಮಗೆ ಬತ್ಲಿದ್ರೆ ಭಯ ಯಾಕಂತಾರಲ್ಲ, ಆ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಈ ತನಿಖೆಯನ್ನ ವಿಶೇಷವಾಗಿ ಏನು ರಾಜಣ್ಣ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ PWD ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಹೇಳಿದ್ದಾರೆ. ಹೌದು, ಈ ರೀತಿಯಾದಂತಹ ಘಟನಾವಳಿಗಳು ನಡೆದಿದ್ದಾವನ್ನಂತದ. ಇದಕ್ಕೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರು ಎರಡೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ. ಇದರಲ್ಲಿ ಏನು ಬೇರೆ ಪಾರ್ಟಿಯವರ ಅವಶ್ಯಕತೆ ಇಲ್ಲ. ಹೀಗಾಗಿ ಅದು ಯಾರು ಅಂತಕ್ಕಂಥದ್ದನ್ನ ಹೊರಗೆ ಬರಬೇಕು, ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗ್ಬೇಕಂತಂದ್ರೆ ಸಿಬಿಐಗೆ ತಕ್ಷಣ ಇದನ್ನ ಜಾರಿ ವಹಿಸಿಕೊಡುವುದಾಗಬೇಕು. ಸಿಬಿಐ ತನಿಖೆ ಆತಂದ್ರೆ ಇದರ ನಿರ್ಮಾಪಕ ನಿರ್ದೇಶಕರು ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಮತ್ತು ದೇಶದ ಜನತೆಗೆ ಗೊತ್ತಾಗ್ತಕ್ಕಂಥ ಕೆಲಸ ಆಗುತ್ತೆ. ನೋಡಿ, ನಾವು ಇವತ್ತು ಮೊದಲೇ ಹಂತವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡಲಗಳಲ್ಲಿ ಹೋರಾಟವನ್ನು ತೆಗೆದುಕೊಂಡಿವೆ. ಮಾರ್ಚ್ 1, 2, 3ಕ್ಕೆ 3 ದಿವಸ ಇಡೀ ದೇಶದ ರಾಜ್ಯದ 4 ಕಡೆ ನಾವು ಅಹೋರಾತ್ರಿ ಧರಣಿಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಂಡಿದೆ. 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕಿಗೆ ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ. ರಾಜ್ಯದ ರಾಷ್ಟ್ರದ ನಾಯಕರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಬಂದು ಧಾರವಾಡದಲ್ಲಿ ಮಾಡ್ತಾ ಇದ್ದೇವೆ, ಕಲಬುರಗಿಯಲ್ಲಿ ಮಾಡ್ತಾ ಇದ್ದೇವೆ, ತುಮಕೂರಿನಲ್ಲಿ ಕೊಪ್ಪಳದಲ್ಲಿ ಮಾಡ್ತಾ ಇದ್ದೇವೆ ಮತ್ತು ತುಮಕೂರಿನಲ್ಲಿ. ಈ ರೀತಿ 4 ವಿಭಾಗಗಳಲ್ಲಿ ನಾವು ಪ್ರಥಮ ಹಂತದ ಮಾಡಿದ್ದೇವೆ. ಇದನ್ನು ಯಾವುದೇ ಕಾರಣಕ್ಕೂ ಸಹಿಸುವಂತದಿಲ್ಲ. ಯಾಕಂದ್ರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೇವಲ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಕೊಟ್ಟಿದ್ದಾರೆ. ಒಂದ್ ಕಡೆ ಸರ್ಕಾರ ಅವ್ರಿಗೆ 4% ಕೊಡ್ತಾರೆ. ಯಾಕನ್ನುವಂಥದ್ದನ್ನ ಮುಖ್ಯಮಂತ್ರಿಗಳ ಸ್ಪಷ್ಟನೆ ಕೊಡ್ತಾ ಇಲ್ಲ. ಯಾಕೆ ಕೊಟ್ವಿ ಅನ್ನುವಂಥದ್ದಿಲ್ಲ. ಈ ಮುಖ್ಯಮಂತ್ರಿಗಳಿಗೆ ಹಾಗೆ ಬಿಟ್ರೆ ಅಂದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಲಿಂಗಾಯತರಿಗೆ ಒಂದು 15%, ಒಕ್ಕಲಿಗರಿಗೆ ಒಂದು 15%, ಬ್ರಾಹ್ಮಣರಿಗೆ ಒಂದು 5%, ಉಳಿದಂತ ಎಲ್ಲಾ ಸಮುದಾಯಕ್ಕೆ ಹಂಚಿ ಹರಿದು ಹೋಗ್ತಕ್ಕಂಥ ಮುಖ್ಯಮಂತ್ರಿಗಳಾಗ್ತಾರೆ. ಹೀಗಾಗಿ ನಾವು ಆಗ್ರಹ ಮಾಡ್ತೀವಿ, 4% ಕೊಟ್ಟಿರ್ತಕ್ಕಂಥ ಮುಸ್ಲಿಮ್ಗೆ ಏನು ರಿಸರ್ವೇಷನ್ ಕೊಟ್ಟಿರಿ ಅದನ್ನ ಹಿಂತಕೋಬೇಕು. ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಯಾವ ಸಂವಿಧಾನದ ಬಗ್ಗೆ ಇವತ್ತು ಮಾತಾಡ್ಯಾರ, ಅವರು ರಾಜೀನಾಮೆ ಕೊಡಬೇಕನ್ನುವಂತ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.